समाश्रये विद्याविनय सम्पन्नं वीतरागं विवेकिनं वन्दे वेदान्तवक्तज्ञं विधुशेखरभारतीम् परमं क्लिष्टवेदान्तं परया श्लक्ष्मया गिरा यो बोधयति तं वन्दे परमानन्दभारती ಜಿಜ್ಞಾಸುಗಳೇ, ನಾವುಗಳು ವೇದಾಂತ ಪ್ರಬೋಧ ಎನ್ನುವಂತಹ ಪರಮಾನಂದ ಭಾರತಿ ಸ್ವಾಮಿಗಳವರ ವಿರಚಿತ ಗ್ರಂಥವನ್ನು ಕೈಯಲ್ಲಿ ಇಟ್ಕೊಂಡು ವೇದಾಂತದ ಅದ್ವೈತದ ಗೊತ್ತೇ ಇಲ್ಲದಂಥವರು ಪ್ರಾರಂಭಿಕ ಹಂತದವರು ವೇದಾಂತ ಪ್ರವೇಶ ಹೇಗೆ ಮಾಡಬೇಕು ಅನ್ನೋದಕ್ಕೆ ತುಂಬಾ ಅಚ್ಚುಕಟ್ಟಾಗಿರುವಂತಹ ಗ್ರಂಥ ವೇದಾಂತ ಪ್ರಬೋಧ. ಅದನ್ನ ಇಟ್ಕೊಂಡು ನಾವು ವೇದಾಂತದ ಒಂದೊಂದೇ ಪ್ರಮೇಯವನ್ನ ತಿಳ್ಕೊಂಡು ಮುಂದೆ ಸಾಕ್ತಾ ಇದ್ದೀವಿ. ನಾವಿವಾಗ ನೋಡ್ತಾ ಇರುವಂತಹ ವಿಚಾರ ಕಾರ್ಯ ಕಾರಣ ಅನನ್ಯತ್ವ ಅಂತ ಹೇಳಿ. ಕಾರ್ಯಕ್ಕೂ ಕಾರಣಕ್ಕೂ ಏನ್ ಸಂಬಂಧ ಅಂತ ಹೇಳಿದ್ರೆ ನಾವು ಸಹಜವಾಗಿ ಅವು ಒಂದಕ್ಕೊಂದು ಅನನ್ಯ ಅಂತ ಹೇಳ್ತೀವಿ. ಆದ್ರೆ ವಸ್ತುಸ್ಥಿತಿ ಹಾಗಿಲ್ಲ. ಕಾರ್ಯಸ್ಯ ಕಾರಣಾತ್ಮತ್ವಂ ಮತ್ತು ಕಾರಣಸ್ಯ ಕಾರ್ಯಾತ್ಮತ್ವಂ ಅನ್ನುವಂತಹದ್ದು ಕಾರ್ಯಕಾರಣಕ್ಕಿರುವಂತಹ ಸಂಬಂಧ. ಇದನ್ನ ನಾವು ಕನ್ನಡದಲ್ಲಿ ಹೇಳುವುದು ಅಂತಾದ್ರೆ ಕಾರ್ಯವು ಕಾರಣಕ್ಕಿಂತ ಬೇರೆಯಲ್ಲ, ಕಾರಣವು ಕಾರ್ಯಕ್ಕಿಂತ ಬೇರೆಯಲ್ಲ ಅನ್ನುವಂತಹದ್ದು. ಇದು ಸಿದ್ಧಾಂತ. ಇದನ್ನ ನಾವು ತಿಳಿದುಕೊಳ್ಳೋದಕ್ಕೆ ದೃಷ್ಟಾಂತ, ಯಾವುದಕ್ಕೆ ದೃಷ್ಟಾಂತ ಕೊಡ್ತಾ ಇದ್ದೇವೆ ಅದು ದಾರ್ಷ್ಟಾಂತ ಅಂತ ಹೇಳಿ. ಸೊ ಇವಾಗ ದೃಷ್ಟಾಂತದಲ್ಲಿ ಮಣ್ಣು, ಮಡಿಕೆ, ಚಿನ್ನ, ಆಭರಣ ಇತ್ಯಾದಿಗಳು ನೋಡಿದ್ವಿ. ನಾನು ಕಳೆದ ಕ್ಲಾಸಲ್ಲಿ ಅನೇಕ ದೃಷ್ಟಾಂತಗಳನ್ನು ತಮ್ಮಿಂದ ಒಂದೊಂದಾಗಿ ಕೇಳಿಸಿ ಆಮೇಲೆ ಕಾರ್ಯಕಾರಣ ಅನನ್ಯತ್ವ ನ್ಯಾಯ ತಮ್ಮೆಲ್ಲರಿಗೂ ಮನದಟ್ಟಾಗಿದೆ ಅನ್ನೋದನ್ನ ಹೆಚ್ಚು ಕಡಿಮೆ ಖಾತ್ರಿ ಮಾಡ್ಕೊಂಡಿದ್ವಿ. ಈಗ ತಮ್ಮಲ್ಲಿರುವಂಥವ್ರು ಯಾರಾದ್ರೂ ಒಬ್ರು ಕಾರ್ಯಕಾರಣ ಅನನ್ಯತ್ವ ನ್ಯಾಯವನ್ನ ಕನ್ನಡದಲ್ಲಿ ಆ ಎರಡು ಜೋಡಿ ವಾಕ್ಯಗಳನ್ನ ಸ್ಪಷ್ಟವಾಗಿ ಮತ್ತು ಯಾವುದಕ್ಕೆ ದೃಷ್ಟಾಂತವನ್ನು ಕೊಡ್ತೇವೆ ಅಂದ್ರೆ ಬ್ರಹ್ಮ ಜಗತ್ತಿಗೆ ಸಂಬಂಧಪಟ್ಟಂತೆ, ಜಗತ್ತು ಬ್ರಹ್ಮಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕಾರಣ ಅನನ್ಯತ್ವ ನ್ಯಾಯ ಹೇಗೆ ಆಗ್ತದೆ, ಆ ಎರಡು ಜೋಡಿ ವಾಕ್ಯಗಳು ತಾವು ಯಾರಾದರೂ ಹೇಳಿದ್ರೆ ನಾವು ಮುಂದೆ ಹೋಗ್ಬಹುದು. ಯಾರು ಹೇಳ್ತೀರಿ? ಮುಂಚೆ ಸಿದ್ಧಾಂತ ಕಾರ್ಯಕಾರಣ ಅನನ್ಯತ್ವ ನ್ಯಾಯ ಹೇಳ್ಬೇಕು, ಆಮೇಲೆ ಜಗತ್ತು ಬ್ರಹ್ಮಕ್ಕೆ ಸಂಬಂಧಪಟ್ಟಂತೆ ಅದನ್ನ ಅನ್ವಯ ಮಾಡಿ ಅಪ್ಲೈ ಮಾಡಿ ಹೇಳ್ಬೇಕು. ಎರಡು ಜೋಡಿ ವಾಕ್ಯಗಳು ಬೇಕು ನಂಗೆ, ಎಕ್ಸ್ಪ್ಲನೇಷನ್ ಬೇಡ. ಯಾರಾದ್ರೂ ಹೇಳ್ಬೋದಾ? ಅಂದ್ರೆ ನಾವು ಕಳೆದ ವಾರ ಪಾಠ ಮಾಡಿದ್ದನ್ನ ನೆನಪಲ್ಲಿದೆ ಅಂತ ನಂಗೆ ಖಾತ್ರಿ ಆಗ್ತದೆ. ಗುರುಗಳೇ, ಕನಸು ನನಸು ಹೋಲಿಸ್ಬೋದಾ? ಅಲ್ಲ, ನನಗೆ ಆ ವಾಕ್ಯಗಳು ಬೇಕಷ್ಟೇನೆ. ಕಾರ್ಯಕಾರಣತ್ವ ನ್ಯಾಯದ ದಪ್ಪಕ್ಷರದಲ್ಲಿ ಪುಸ್ತಕದಲ್ಲಿ ವಾಕ್ಯ ಹಾಕಿದಾರಲ್ಲ ಅದೇ ವಾಕ್ಯ ನೀವು ಹೇಳ್ಬೇಕು. ಮತ್ತೆ ಜಗತ್ತು ಬ್ರಹ್ಮಕ್ಕೆ ಅನ್ವಯ ಅದಲ್ಲ, ಕಾರ್ಯವು ಕಾರಣಕ್ಕಿಂತ ಬೇರೆ ಇಲ್ಲ, ಆದರೆ ಕಾರ್ಯವು ಅಲ್ಲ ಬೇರೆ, ಕಾರ್ಯಕ್ಕಿಂತ ಬೇರೆ. ಎಕ್ಸಾಕ್ಟ್ಲಿ. ಇದು ಹೇಳುವಾಗ ಕಾರ್ಯ ಮತ್ತು ಕಾರಣ ಈ ಎರಡು ಪದಗಳನ್ನ ಬಹಳ ಜಾಗರೂಕತೆಯಿಂದ ಬಳಸ್ಬೇಕು. ಅದನ್ನು ಹೇಳುವಾಗ ನಿಮ್ ಮನಸ್ಸಿನಲ್ಲಿ ಕಾರ್ಯ ಅಂದ್ರೆ ಒಂದು ಚಿತ್ರ ಮೂಡುತ್ತೆ. ಒಂದು ಉತ್ತರ, ಒಂದು ಪೂರ್ವ ಅಂತ ಹೇಳಿರಲ್ಲ ಗುರುಗಳೇ. ಪೂರ್ವಾರ್ಧ ಉತ್ತರಾರ್ಧ. ಎಸ್, ಎಕ್ಸಾಕ್ಟ್ಲಿ. ಈಗ ಇದನ್ನ ಜಗತ್ತು ಬ್ರಹ್ಮಕ್ಕೆ ಅನ್ವಯ ಮಾಡಿ ಹೇಳಿ. ಜಗತ್ತು ಬ್ರಹ್ಮಕ್ಕಿಂತ ಬೇರೆಯಲ್ಲ, ಬ್ರಹ್ಮವು ಜಗತ್ತು ಬ್ರಹ್ಮವು ಜಗತ್ತಿಗಿಂತ ಬೇರೆಯೇ. ಸರಿ, ಜಗತ್ತು ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಬ್ರಹ್ಮವು ಜಗತ್ತಿಗಿಂತ ಬೇರೆ. ಮೇಲ್ನೋಟಕ್ಕೆ ಈ ಎರಡು ಜೋಡಿ ವಾಕ್ಯಗಳು ಪೂರ್ವಾರ್ಧ ಮತ್ತು ಉತ್ತರಾರ್ಧ ತದ್ವಿರುದ್ಧವಾಗಿ ಕಂಡ್ರು ಕೂಡ ಅದನ್ನ ನಾವು ಅನ್ವಯ ಹೇಗೆ ಮಾಡಿದ್ವಿ ಅಂದ್ರೆ ಪೂರ್ವಾರ್ಧ ಹೇಳಿದ್ದು ಸ್ಥಿತಿ ಕಾಲದಲ್ಲಿ, ಉತ್ತರಾರ್ಧ ಹೇಳಿದ್ದು ಲಯ ಕಾಲದಲ್ಲಿ ಅಂತ ಹೇಳಿದ್ವಿ. ಸ್ಥಿತಿ ಕಾಲ ಅಂದ್ರೆ ಏನು? ಮಡಿಕೆ ಇರುವಂತಹ ಕಾಲ. ಲಯ ಕಾಲ ಅಂದ್ರೆ ಏನು? ಮಡಿಕೆ ಹುಟ್ಟೋದಕ್ಕಿಂತ ಮುಂಚೆ ಅಥವಾ ಮಡಿಕೆ ನಾಶವಾದ ಮೇಲೆ ಬರೀ ಮಣ್ಣು ಉಳಿದಿರ್ತದಲ್ಲ, ಆವಾಗ ಅದಕ್ಕೆ ಲಯ ಕಾಲ ಅಂತ ಹೇಳಿದ್ವಿ. ಇವಾಗ ಒಂದು ಸಿದ್ಧಾಂತ ಹೇಗಿರ್ಬೇಕು ಅಂದ್ರೆ ಸಾರ್ವಕಾಲಿಕವಾಗಿರ್ಬೇಕು ಅಂತ ನಾವು ಕೊನೆಗೆ ಮುಗಿಸಿದ್ವಿ. ಅಂದ್ರೆ ಸಿದ್ಧಾಂತದ ವಾಕ್ಯದಲ್ಲಿ ಪೂರ್ವಾರ್ಧ ಒಂದು ಕಾಲಕ್ಕೆ ಸಂಬಂಧಪಟ್ಟಿದ್ದು, ಉತ್ತರಾರ್ಧ ಇನ್ನೊಂದು ಕಾಲಕ್ಕೆ ಸಂಬಂಧಪಟ್ಟಿದ್ದು ಅಂತಾದ್ರೆ ಇದಕ್ಕೆ ನಾವು
ಸಿದ್ಧಾಂತ ಅಂತ ಹೇಗೆ ಹೇಳ್ತೀವಿ? ಇದು ದೋಷ ಆಗುತ್ತಲ್ವಾ? ಸಿದ್ಧಾಂತದ ಪ್ರತಿ ವಾಕ್ಯವು ಸಾರ್ವಕಾಲಿಕ, ಎಲ್ಲಾ ಕಾಲದಲ್ಲಿಯೂ ಅದು ಆಗಬೇಕು. ಎಲ್ಲಾ ಕಾಲದಲ್ಲಿಯೂ ಅದು ರುಜುವಾತ್ ಆದಾಗಲೇನೆ ಅದಕ್ಕೆ ಸತ್ಯತ್ವ ಅನ್ನೋದು ಬರೋದು. ಆದ್ರಿಂದ ಈ ಸ್ಟೇಟ್ಮೆಂಟ್ಗಳು, ಎರಡು ಜೋಡಿ ಪದ ವಾಕ್ಯಗಳೇನಿದಾವೆ, ಈ ವಾಕ್ಯಗಳನ್ನ ಪೂರ್ವಾರ್ಧ ಯಾವ ಕಾಲದಲ್ಲಿ ಹೇಳಿದ್ದು ಹೇಳಿ? ಸ್ಥಿತಿ ಕಾಲದಲ್ಲಿ, ಸ್ಥಿತಿ ಕಾಲದಲ್ಲಿ. ಉತ್ತರಾರ್ಧ ಯಾವ ಕಾಲದಲ್ಲಿ ಹೇಳಿದ್ದು? ಲಯ ಕಾಲದಲ್ಲಿ. ಲಯಕಾಲ. ಲಯ ಕಾಲದಲ್ಲಿ. ಅಂದ್ರೆ ಪೂರ್ವಾರ್ಧ ಸ್ಥಿತಿ ಕಾಲದ ಮಟ್ಟಿಗೆ ಮಾತ್ರ ಸತ್ಯ, ಉತ್ತರಾರ್ಧ ಲಯ ಕಾಲದ ಮಟ್ಟಿಗೆ ಮಾತ್ರ ಸತ್ಯ. ಇಲ್ಲಿ ಕೊಟ್ಟಿರೋ ವಾಕ್ಯದಲ್ಲಿ ಇಷ್ಟೇ ಆದ್ರೆ ಸಿದ್ಧಾಂತಕ್ಕೆ ದೋಷ ಅಂಟ್ಕೊಳ್ಳುತ್ತೆ. ಯಾವ ದೋಷ? ಸಾರ್ವಕಾಲಿಕವಾಗಿಲ್ಲ ಅನ್ನೋ ದೋಷ. ಸಾರ್ವಕಾಲಿಕ ಅಂದ್ರೇನು? ಸ್ಥಿತಿ ಲಯ, ಸೃಷ್ಟಿ ಸ್ಥಿತಿ ಲಯ ಮೂರು ಕಾಲದಲ್ಲಿಯೂ, ಅದು ಭೂತ ಭವಿಷ್ಯದ ವರ್ತಮಾನ ಮೂರು ಕಾಲಗಳಲ್ಲಿಯೂ ಅದು ನಿಜ ಅಂತ ಪ್ರೂವ್ ಆಗ್ಬೇಕು. ಆವಾಗಲೇನೆ ಅದಕ್ಕೆ ತ್ರಿಕಾಲ ಬಾಧಿತ ಅಂತ ಹೇಳೋದು. ಈ ಸಿದ್ಧಾಂತ ತ್ರಿಕಾಲ ಬಾಧಿತವಾಗಬೇಕು ಅಂತಾದ್ರೆ ನಾವ್ ಏನ್ ಮಾಡ್ಬೇಕು? ಸ್ಥಿತಿ ಕಾಲದಲ್ಲಿ ಎರಡೂ ವಾಕ್ಯವನ್ನ ಪ್ರೂವ್ ಮಾಡ್ಬೇಕು, ಹಾಗೇನೆ ಲಯ ಕಾಲದಲ್ಲಿಯೂ ಎರಡೂ ವಾಕ್ಯವನ್ನ ಪ್ರೂವ್ ಮಾಡ್ಬೇಕು. ಬರುತ್ತಾ? ಗುರುಗಳ ಬರ್ತದ್ರಿ. ಹೆಂಗ್ ಹೇಳ್ಬೇಕಂದ್ರ ಹ ಸ್ಥಿತಿ ಕಾಲದೊಳಗೆ ನಾವೆಲ್ಲ ಇದ್ದೇವೆ ಅಂದ್ರೆ ಜಗತ್ತು ಅದ, ಅದ್ರ ಅಲ್ಲ, ಬಗ್ಗೆ ಅದು- ನಮ್ಗೆ ಗೊತ್ತದ ಸಿದ್ಧಾಂತ ಪ್ರೂಫ್. ಅಲ್ಲ, ನಾವು ಜಗತ್ತು ಅದೆಲ್ಲ ಬೇಡ. ಈ ಕಾರ್ಯಕಾರಣ ವಾಕ್ಯ ಏನಿದೆ ಅಲ್ಲ, ಆ ವಾಕ್ಯವನ್ನ ಅಷ್ಟೇನೆ ನೀವು ಪ್ರೂವ್ ಮಾಡಿ. ಲಯ ಕಾಲದೊಳಗೆ ಬ್ರಹ್ಮ ಇರ್ತಾನ, ಬ್ರಹ್ಮನಿಗೆ ಅದು ಗೊತ್ತಿರ್ತಲ್ರಿ ಅದು ಸಿದ್ಧಾಂತ. ಇಲ್ಲ, ಈ ಇದು ವಾಕ್ಯ ಇವಾಗ ತಿಳ್ಕೊಳ್ತಾ ಇರೋರು ಬ್ರಹ್ಮವ ನಾವು ನಾವು ಬ್ರಹ್ಮಗ್ ಪ್ರೂವ್ ಮಾಡ್ಬೇಕಾಗಿಲ್ಲ, ನಮಗ್ ಪ್ರೂವ್ ಮಾಡ್ಬೇಕು ಅದು ಈ ವಾಕ್ಯ. ಪ್ರೂವ್ ಯಾರಿಗ್ ಮಾಡ್ಬೇಕು? ನಮಗ್ ಪ್ರೂವ್ ಮಾಡ್ಬೇಕು ತಾನೆ. ನಾವೇ ಪ್ರೂವ್ ನಮಗೋಸ್ಕರ ಪ್ರೂವ್ ಆಗ್ಬೇಕು ಅದು. ಅಲ್ಲ, ಈಗ ನಾವು ಬ್ರಹ್ಮ ಇದ್ದಾನೆ ಅಂತ ಅದು ಕಾರಣ ಅನ್ನೋ ಬ್ರಹ್ಮ ಇದ್ದಾನೆ ಅನ್ನಲ್ರಿ ಗುರುಗಳು. ಅದನ್ನ ನಾವು ತಿಳ್ಕೊಳ್ಳೋದು, ಅದನ್ನ ತಿಳ್ಕೊಳ್ಬೇಕಲ್ಲ, ನಾವು ಬ್ರಹ್ಮ ಇದ್ದಾನೆ ಅಂತ ಕನ್ಸಿಡರ್ ಮಾಡ್ಲೇಬೇಕಲ್ಲ. ಸರಿ, ಇದು ನಿಮ್ಗೆ ಹೇಳಿದ್ ಹೆಂಗದ ಅಂತ ಹೇಳಿದ್ರ, ಈಗ ಎದುರುಗಡೆ ಒಂದು ಝೂ ಏನೋ ಜಿಮ್ ಕಾರ್ಬೆಟ್ಗೆ ಎಲ್ಲಿಗೋ ಹೋಗಿರಿ ಅಂತ ಬಿಟ್ಕೊಡ್ರಿ, ಎದುರುಗಡೆ ಒಂದು ಸಿಂಹ ಬಂದಿರ್ತಿ. ಸಾಧಾರಣವಾಗಿ ಪ್ರಾಣಿಗಳು ಹೊಟ್ಟೆ ತುಂಬಿದಾಗ ಬೇಟೆ ಆಡೋದಿಲ್ಲ ಅನ್ನೋದು ನಿಯಮ ಇದು, ಹೌದಾ? ಹೌದ್ರಿ. ಇವಾಗ ಅದಕ್ಕೆ ನನಗ್ ಹೊಟ್ಟೆ ತುಂಬಿದೆ ಅಂತ ಹೇಳಿ ಸಿಂಹಕ್ಕೆ ಗೊತ್ತದ ಆಲ್ರೆಡಿ, ನಿಮಗ್ ಗೊತ್ತಿಲ್ಲ. ಅವಾಗ ನೀವು ಹೆದರ್ತಿರೋ ಹೆದರಂಗಿಲ್ಲ? ಹೆದರ್ತೀವ್ರಿ. ಅದಕ್ ಗೊತ್ತಿದ್ರೆ ಏನು ಉಪಯೋಗ? ನನಗ್ ಗೊತ್ತಿರ್ಬೇಕು ಅದ್ರ ಹೊಟ್ಟೆ ತುಂಬಿದ ಅಂತ ಹೇಳಿ. ಹೌದೌದು. ಹಂಗ ಬ್ರಹ್ಮಕ್ಕೆ ಗೊತ್ತಿದ್ರೆ ಏನು ಉಪಯೋಗ? ನನಗ್ ಗೊತ್ತಾಗ್ಬೇಕು ಇದು ತ್ರಿಕಾಲ ಬಾಧಿತ ಈ ವಾಕ್ಯ ಅಂತ ಹೇಳಿ. ಅಂದಾಜ್ ಬಂತ ನಿಮ್ಗೆ? ಗೊತ್ತಾದ ಗುರು. ಹೌದು. ಏನ್ ಕಷ್ಟ ಏನಿಲ್ಲ, ಒಂದ್ ಸ್ವಲ್ಪ ನಾವು ಸ್ಟೆಪ್ ಬೈ ಸ್ಟೆಪ್ ಯೋಚನೆ ಮಾಡಿದ್ರೆ ಬರ್ತದೆ, ಏನಿಲ್ಲ. ಸ್ವಲ್ಪ ಹೆಚ್ಚಿನ ಏಕಾಗ್ರತೆ ಇರಲಿ. ಮೊದಲನೇ ಅರ್ಧ, ಪೂರ್ವಾರ್ಧ ಏನ್ ಹೇಳ್ತದೆ? ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ. ಹೌದಾ? ಇದನ್ನ ಯಾವಾಗ ಹೇಳ್ತೀವಿ? ಕಾರ್ಯವಾಗಿರುವಂತಹ ಮಡಕೆಯನ್ನ ಎದುರುಗಡೆ ಇಟ್ಕೊಂಡು ಮಡಕೆ ಮಣ್ಣಿಗಿಂತ ಬೇರೆ ಅಲ್ಲ ಅಂತ ಹೇಳ್ತೀವಿ. ಮಡಕೆಯ ಸ್ಥಿತಿ ಕಾಲದಲ್ಲಿ ಪ್ರತ್ಯಕ್ಷವಾಗಿ ನೋಡಿದಾಗ. ಪ್ರತ್ಯಕ್ಷವಾಗಿ ಯಾವಾಗ ನೋಡ್ತೀವಿ? ಸ್ಥಿತಿ ಕಾಲದಲ್ಲೇ ಸ್ಥಿತಿ ನೋಡ್ತೀವಿ, ಕಾಲ. ಅದಿದ್ದಾಗಲೇ ನೋಡ್ತೀವಿ. ಹೌದಾ? ಈಗ ಈ ಸ್ಥಿತಿ ಕಾಲದಲ್ಲಿಯೇನೆ, ಅಂದ್ರೆ ಮಡಕೆ ಪ್ರತ್ಯಕ್ಷವಾಗಿ ನಮ್ಮ ಎದುರುಗಡೆ ಇದ್ದಾಗಲೇನೆ ಉತ್ತರಾರ್ಧ ಇದೆ ಅಲ್ಲ, ಅದನ್ನು ಅಪ್ಲೈ ಮಾಡಿ ನೋಡಿ. ಮಡಕೆನೆ ಮುಂದಿಟ್ಕೊಂಡು ಉತ್ತರಾರ್ಧ ಏನಿದೆ ಹೇಳಿ? ಕಾರಣವು ಕಾರ್ಯಕ್ಕಿಂತ ಬೇರೆ ಅಲ್ಲ, ಬೇರೆಯೇ. ಬೇರೆ ಅಂತ ಅಂದ್ರೆ ಅದನ್ನ ಮಣ್ಣು ಮಡಿಕೆಗೆ ಅಪ್ಲೈ ಮಾಡಿ ಹೇಳಿ. ಕಾರ್ಯಕಾರಣ ಒಂದೇ ಅಂತ ಹೇಳ್ಬೇಕು. ಅಲ್ಲ, ವಾಕ್ಯ ಮಣ್ಣು ಮಡಿಕೆಗಿಂತ ಬೇರೆ ಅಂತ. ಮಣ್ಣು ಮಡಿಕೆಗಿಂತ ಬೇರೆ, ಮಡಿಕೆ ಮಣ್ಣಲ್ಲ, ಮಡಿಕೆ ಮಡಿಕೆ ಮಣ್ಣಿಗಿಂತ ಬೇರೆ ಅಲ್ಲ. ಇದು ಸ್ಥಿತಿ ಮಡಕೆ ಎದುರುಗಡೆ ಇರುವಾಗ ನಮಗ್ ಪ್ರತ್ಯಕ್ಷ ದರ್ಶನ, ಇದ್ರಲ್ಲೇನ್ ಡೌಟ್ ಇಲ್ಲ. ಹೌದಾ? ಇವಾಗ ಉತ್ತರಾರ್ಧ ಏನಿದೆ? ಉತ್ತರಾರ್ಧ ಏನಿದೆ? ಕಾರಣವು ಕಾರ್ಯಕ್ಕಿಂತ ಬೇರೆ. ನಮ್ಮ ಮಣ್ಣು ಮಡಿಕೆನಲ್ಲಿ ಅದರ ರೂಪ ಬದಲಾದಾಗ ಮಣ್ಣು ಮಡಿಕೆಗಿಂತ ಬೇರೆ ಅನ್ನೋದನ್ನ
ಮಡಿಕೆ ಇರುವಾಗ್ಲೇನೆ ನೀವು ತೋರಿಸ್ಬೇಕು, ಪ್ರೂವ್ ಮಾಡ್ಬೇಕು. ಅಲ್ಲಿ ಹೆಂಗ್ ಹೋಗ್ಲಿ ಗುರು ನಾನು ಒಳಗ್ ಕಳ್ಸಿ ನಿಮಗೆ ಗೊತ್ತಾಯ್ತಾ ಏನ್ ಮಾಡ್ಬೇಕು ಅಂತ? ಈಗ ರೇಖಾಗಣಿತದಲ್ಲಿ ರಚನೆ ಅಂತ ಮಾಡ್ಕೋತಾರಲ್ಲ, ದತ್ತಾಂಶ ರಚನೆ ಪ್ರಮೇಯ ಪ್ರೂವ್ ಮಾಡ್ಬೇಕಾದಾಗ, ಹಾಗೆ ನೀವು ಇಲ್ಲಿ ಏನ್ ಮಾಡ್ಬೇಕು? ಈಗ ಏನ್ ಪ್ರೂವ್ ಮಾಡ್ಬೇಕು? ಮಡಿಕೆ ಎದುರುಗಡೆ ಇರುವಾಗಲೇನೆ ಮಣ್ಣು ಮಡಿಕೆಗೆ ಪಕ್ಕದಲ್ಲಿ ಅಂತ ಪ್ರೂವ್ ಮಾಡ್ಬೇಕು. ಹೇಗ್ ಮಾಡಬಹುದು ಯೋಚನೆ ಮಾಡಿ. ಮಣ್ಣು ಜೊತೆಲಿ ಇಟ್ಟಾಗ ಗೊತ್ತಾಗುತ್ತೆ ಗುರುಗಳೇ. ಇಲ್ಲ, ಮಣ್ಣು ಜೊತೆಗೆ ಇಟ್ಟಾಗ ಅಂತಲ್ಲ, ಮಡಿಕೆ ಇದ್ದಾಗ, ಮಡಿಕೆ ಇರುವಾಗ, ಮಡಿಕೆಯ ಸ್ಥಿತಿ ಕಾಲದಲ್ಲಿ ನಾವು ಇದನ್ನ ಪ್ರೂವ್ ಮಾಡ್ಬೇಕು. ಮಡಿಕೆ ಇದ್ದರೂ ಮಣ್ಣಲ್ಲ ಅದು. ಸರಿ, ನಾವು ಪ್ರೂವ್ ಮಾಡ್ಬೇಕಾಗಿರೋದೇನು? ಮಣ್ಣು ಮಡಿಕೆಗಿಂತ ಬೇರೆ ಅಂತ ಪ್ರೂವ್ ಮಾಡ್ಬೇಕು, ಮಡಿಕೆ ಇದ್ದಾಗ್ಲೇನೆ. ಮಡಿಕೆ ಒಡೆದ ಮೇಲೆ ನೀವು ಪ್ರೂವ್ ಮಾಡೋದು ಬೇಡ. ಅದು ಮಡಿಕೆಲೇ ಮಣ್ಣಿರುತ್ತಲ್ಲ ಗುರುಗಳಿಗೆ, ಎರಡು ಒಟ್ಟಿಗೆ ಅಂದ್ರೆ ಎರಡು ಒಂದೇ ಅಂತ ಆಯ್ತಲ್ಲ, ಒಂದೇ ಅಲ್ಲ ಅಂತ ಪ್ರೂವ್ ಮಾಡ್ಬೇಕು ನಾವು. ಆಗ ಮಣ್ಣು ಮಡಿಕೆಗಿಂತ ಬೇರೆ ಅಂತ ಪ್ರೂವ್ ಮಾಡ್ಬೇಕಲ್ಲ. ಮಣ್ಣಿನ ಬೇರೆ ಕ್ಯಾರೆಕ್ಟರ್ಸ್ ಯಾವ್ದು ತರಬೇಕು? ಮಡಿಕೆಗಿಂತ ಬೇರೆ ಆಗಿರೋ ಕ್ಯಾರೆಕ್ಟರ್ ತರಬೇಕು ಯಾವ್ದು? ಮಡಿಕೆಗಿಂತ ಬೇರೆ ಆಗಿರೋ ಯಾವ್ದೇ ಕ್ಯಾರೆಕ್ಟರ್ ತಗೊಂಡ್ ಬಂದ್ರು ಮಡಿಕೆ ಜಾಗಕ್ಕೆ ಆ ಕ್ಯಾರೆಕ್ಟರ್ ಫಿಟ್ ಆಗ್ತದೆ, ಪುನಃ ಅದು ಕಾರ್ಯವೇ ಆಯ್ತು. ಹೌದು, ಇನ್ನೊಂದು ಕಾರ್ಯ ಆಯ್ತು, ಅದು ಇನ್ನೊಂದು ಕಾರ್ಯ ಆಯ್ತು. ರೈಟ್, ಸಿಗೋಣ, ನಾ ಫೋನ್ ಮಾಡ್ತೀನಿ. ಮಡಕೆಯ ಸ್ಥಿತಿ ಕಾಲದಲ್ಲಿ ಮಡಕೆಗೆ ಕಾರಣವಾಗಿರುವಂತಹ ಮಣ್ಣು ಮಡಕೆಗಿಂತ ಬೇರೆ ಅನ್ನೋದು ನೀವು ಹ್ಯಾಕ್ ಪ್ರೂವ್ ಮಾಡ್ಬೇಕು? ಯಾಕೋ ಹೊಡೆದ್ರು ಮಣ್ಣಾಗಲ್ಲ. ಮಡಕೆ ಬದಲು ಬೇರೆ ಏನಾದ್ರು ಮಾಡಿದ್ರೆ ಮಹಾರಾಜ್ರೆ, ಮಡಕೆ ಬದಲು ತಟ್ಟೆ ಮಾಡಿದ್ರೆ, ತಟ್ಟೆ ಮಡಕೆ ಬೇರೆ ಅದು ಕಾರ್ಯ ಆಯ್ತಲ್ಲ. ಕಾರ್ಯ ಆಯ್ತು, ಮತ್ತೆ ಅವೆರಡು ಬೇರೆ ಬೇರೆ ಅಂತ ಹೇಳ್ಬೋದಲ್ಲ? ಅವಾಗ ನೀವು ಎರಡು ಕಾರ್ಯಗಳು ಬೇರೆ ಬೇರೆ ಅಂತ ಹೇಳ್ಬಹುದು, ಕಾರ್ಯ ಹೇಳ್ದಂಗೆ ಕಾರಣ ಆಯ್ತು. ಬೇರೆ ಅಂತ ಹೇಳಕ್ ಆಗೋದಿಲ್ಲ. ಹೌದು, ಕಾರಣ ಒಂದೇ ಅಲ್ಲ, ಇಲ್ಲಿ ಕಾರಣ ಒಂದೇ ಆಗುತ್ತೆ ಅವಾಗ. ಇವಾಗ ಸಿಂಪಲ್, ಇವಾಗ ನೀವು ಮಣ್ಣು ಮಡಿಕೆಗಿಂತ ಬೇರೆ ಅಂದ್ರೆ ಮಡಿಕೆನು ಮಣ್ಣಿಗಿಂತ ಬೇರೆ ಅಂತ ತೋರಿಸ್ಬೇಕು ನೀವು ಅದರಲ್ಲಿ. ಹೌದು, ಇವಾಗ ಸಿಂಪಲ್, ಮಡಿಕೆ ಹೊಡೆದ್ರೆ ಅಲ್ಲ, ಕಾರ್ಯ ಬೇಕಲ್ಲ. ಲಯವಾಗಿ ಹೋಯ್ತಲ್ಲ. ದಿ ಕಾನ್ಸೆಪ್ಟ್ ವೆರಿ ರೈಟ್. ಕಾರ್ಯ ಬೇಕಲ್ಲ ಅಂತ ಹೇಳಿದ್ರಲ್ಲ ನೀವು, ಅದು ಪರ್ಫೆಕ್ಟ್ ಆಗಿದೆ. ಅಂದ್ರೆ ನಾವು ಸ್ಥಿತಿ ಕಾಲ ಬಿಟ್ಕೊಡೋದಿಲ್ಲ ಅಂತ. ಗುರುಗಳು ಏನೋ ತಿಳಿದೇ ಬಂದ ಶಬ್ದ ಅದು, ನನಗೂ ಗೊತ್ತಿಲ್ಲ. ಇಲ್ಲ, ಕರೆಕ್ಟ್ ಆಗಿ ಹೇಳಿದ್ರಿ, ತಿಳಿದೇ ಹೇಳಿದ್ದು. ಇವಾಗ ಸ್ಪಾಂಟೇನಿಯಸ್ ಬರ್ತದಲ್ಲ, ಇದು ಅನ್ಕಾನ್ಶಿಯಸ್ ಕಾಂಪಿಟೆನ್ಸಿ ಅದು. ಅಂದ್ರೆ ಕಾರಣವನ್ನ ಪ್ರೂವ್ ಮಾಡ್ಬೇಕಂದ್ರೆ ಕಾರ್ಯ ಬೇಕೇ ಬೇಕು ಅಂತ ಅರ್ಥ. ಅಲ್ಲ, ಅದ್ ಬೇರೆ, ಅದು ಬೇಕೇ ಬೇಕಾ. ಆಮೇಲೆ ಇವಾಗ ನಾವು ಮಡಿಕೆ ಇರುವಾಗ ಮಣ್ಣು ಮಡಿಕೆಗಿಂತ ಬೇರೆ ಅಥವಾ ಮಡಿಕೆ ಮಣ್ಣಿಗಿಂತ ಬೇರೆ ಅಂತ ಪ್ರೂವ್ ಮಾಡ್ಬೇಕಾಗಿದೆ ನಮಗೆ. ಮಡಿಕೆಯಲ್ಲಿ ನೀರು ತುಂಬಿದ್ರೆ ಆಯ್ತಲ್ವಾ? ಮಣ್ಣಲ್ಲಿ ತುಂಬಕ್ಕಾಗಲ್ಲ ಅಂತ ತೋರಿಸ್ಬೋದು. ಅದು ಮಡಿಕೆನಲ್ಲಿ ನೀರು ತುಂಬಿದ್ರೆ ಮಡಿಕೆ ಇದೆ ಅಂತ ಆಗುತ್ತೆ. ಅದನ್ನು ಮಣ್ಣಲ್ಲಿ ನೀರು ತುಂಬಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು. ಅಲ್ಲ, ಆ ಮಡಿಕೆ ಇರುವಾಗಲೇ ಹೇಗೆ ಅದನ್ನ ತೋರಿಸಿ ಹೇಗೆ ಹೇಳ್ತೀರಾ ನೀವು? ಹೇಗೆ ಪ್ರೂವ್ ಮಾಡ್ತೀರಾ? ಈ ಮಡಿಕೆ ಏನಿದೆ, ಈ ನೀರು ತುಂಬಿಕೊಂಡಿರುವಂತಹ ಈ ಮಡಿಕೆ ಮಣ್ಣಿಗಿಂತ ಬೇರೆ ಅಂತ ನೀವು ಹೇಗೆ ಹೇಳ್ತೀರಾ? ಅಲ್ಲ ಗುರುಗಳೇ, ಹಿಂಗ್ ಹೇಳ್ಬೋದಲ್ಲ ಗುರುಗಳೇ? ನೀವು ಇನ್ನೊಂದು ಮಣ್ಣು ಇಟ್ರಿ ಅಂದ್ರೆ ಅದು ಇನ್ನೊಂದು ಕಾರಣ ಅಂತ ಆಗುತ್ತೆ. ಮಡಿಕೆ ಅನ್ನೋದು ಒಂದು ನಾಮರೂಪ. ಕರೆಕ್ಟ್, ಅದನ್ನ ಪ್ರೂವ್ ಮಾಡಿ. ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ, ಕರೆಕ್ಟ್. ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡಿ ಲ್ಯಾಬ್ ಅಲ್ಲಿ. ಲ್ಯಾಬ್ ಅಂದ್ರೆ ನಮ್ ಕಣ್ಣೆದುರುಗಡೆ ಇವಾಗ. ಮಡಿಕೆ ಅನ್ನೋದು ನಾಮರೂಪ, ಪರ್ಫೆಕ್ಟ್. ನಾನು ಇವಾಗ ನೆಕ್ಸ್ಟ್ ಅದನ್ನೇ ಹೇಳ್ಬೇಕು, ನೀವ್ ಹೇಳಿದ್ರಿ ಅಷ್ಟೇನೆ. ಏನ್ ಗೊತ್ತಾ, ಮಡಿಕೆ ಪಕ್ಕ ದೊಡ್ಡದೊಂದು ಕನ್ನಡಿ ಇಟ್ಬಿಡಿ. ಇಮೇಜ್. ಆ ಕನ್ನಡಿನಲ್ಲಿ ಏನಿದೆ ಇವಾಗ? ದೃಶ್ಯ ಬರುತ್ತೆ. ಮಡಿಕೆ ಇಮೇಜ್. ಪರೋಕ್ಷ ಅಲ್ವಾ ಗುರುಗಳೇ? ಪರೋಕ್ಷ ಇರ್ಲಿ, ಪ್ರತಿಬಿಂಬ ಇರ್ಲಿ, ಏನಾದ್ರೂ ಇರ್ಲಿ, ಅಲ್ಲಿ ಇರೋ ವಸ್ತು ಏನು? ಮಡಿಕೆನೆ. ಅದು ಮಡಿಕೆನೆ. ಮಡಿಕೆನೆ. ಸರಿ, ಇವಾಗ ಆ ಮಡಿಕೆನಲ್ಲಿ ನೀರು ತುಂಬಿಸಿಡಿ. ಆಗಲ್ಲ. ಆಗಲ್ಲ ಆಗಲ್ಲ ಆಗಲ್ಲ. ಅಂದ್ರೆ
ಮಡಕೆ ಅಲ್ಲಿ ಹಿಂದೆ ಬಂದ್ಬಿಟ್ಟು ಹೊರಗಡೆ ಬರ್ಬೇಕು ನಾನು. ಪ್ರತಿಬಿಂಬದಲ್ಲಿರೋ ಮಡಕೆ ಮಣ್ಣಿನ ಸಹಿತವಾಗಿರೋ ಮಡಕೆ. ಬಾ 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 ಒಂಚೂರು ಬಾ ಬಾ ಬಾ. ಈಗ ತಿರ್ಸ್ಕೋ ಈಗ ತಿರ್ಸ್ಕೋ. ಹೌದಾ? ಹಾ ಗುರುಗಳೇ, ಹೌದು. ಇವಾಗ ಪಾಯಿಂಟ್ ಏನ್ ನಮಗೆ ಕನ್ನಡಿ ಇರೋದ್ರಿಂದ ಏನ್ ಅರ್ಥ ಆಯ್ತು ಅಂದ್ರೆ, ಹರೀಶ್ ಅವ್ರು ಇವಾಗ ಪದ ಬಳಸಿದ್ರು ನಾಮ ರೂಪ ಅಂತ. ಅಂದ್ರೆ ಮಡಕೆಯ ಒಂದು ಆಕಾರಕ್ಕೊಂದು ಹೆಸರು, ಅದಿಷ್ಟನ್ನ ಅದೇ ತಾನೇ ಕಾರ್ಯ ಅಂದ್ರೆ. ಹೌದು. ಹೌದು ಹೌದು. ಇವಾಗ ಮಡಕೆ ಅಂತ ಹೆಸರು ಯಾವ್ದರ ಆಧಾರದ ಮೇಲೆ ಕೊಟ್ರಿ ನೀವು? ರೂಪದ ಆಧಾರದ ಮೇಲೆ. ಅದೊಂದು ಆಕಾರ, ಅದು ಆಧಾರದ ಮೇಲೆ ಕೊಟ್ರಿ, ಅದಕ್ಕೊಂದು ಹೆಸರು ಕೊಟ್ರಿ. ಹೌದಾ? ಇವಾಗ ಆಕಾರವನ್ನೇ ನಾನು ಸಪರೇಟ್ ಆಗಿ ಮಾಡಿ ಕನ್ನಡಿನಲ್ಲಿ ಕೊಟ್ಟಿದ್ದೀನಿ. ಹೌದು ಗುರುಗಳು. ಆ ಆಕಾರಕ್ಕೊಂದು ಹೆಸರು ಕೊಟ್ಟಿದ್ದೀನಿ. ಹೌದಾ? ಇವಾಗ ಆ ಕನ್ನಡಿನಲ್ಲಿರೋ ಆಕಾರ, ಅದಕ್ಕೊಂದು ನಾಮ, ಅದು ಮೂಲ ಕಾರಣ ವಸ್ತು ಏನಿದೆ ಮಣ್ಣು, ಅದಕ್ಕಿಂತ ಬೇರೆನೋ ಒಂದೇನೋ ಹೇಳಿ. ಅಲ್ಲಿ ಕನ್ನಡಿನಲ್ಲಿರೋ ಸರಳವಾಗಿ ಕೇಳಿದೆ ಅಂದ್ರೆ, ಕನ್ನಡಿನಲ್ಲಿರೋ ಮಡಿಕೆ ಮತ್ತು ಗುರುಗಳೇ ಏನ್ ಸರ್ ಹೇಳಿ ಗುರುಗಳೇ, ಬೇರೆ ಕೇಳಿಸ್ಕೊಳ್ಳಿಲ್ಲ, ನಾ ಕೇಳಿಸ್ಕೊಳ್ಳಿಲ್ಲ. ಅದೇ ಏನ್ ಗೊತ್ತಾ, ಕನ್ನಡಿ ಇಟ್ಟ ಮೇಲೆ ಕನ್ನಡಿ ಒಳಗಡೆ ಒಂದು ಮಡಿಕೆಯ ಆಕಾರ ಕಾಣಿಸ್ತು. ಹೌದಾ? ನಾವಿವಾಗ ಪ್ರತ್ಯಕ್ಷವಾಗಿರೋ ಮಡಿಕೆಗೆ ಮಡಿಕೆ ಅಂತ ಯಾವ ಆಧಾರದ ಮೇಲೆ ಹೆಸರು ಕೊಟ್ಟಿದ್ದು? ಆಕಾರದ ಆಧಾರದ ಮೇಲೆ ತಾನೇ ಹೆಸರು ಕೊಟ್ಟಿರೋದು. ಮಡಿಕೆ, ಹೂಜಿ ಇಲ್ಲ ಇತ್ಯಾದಿಗಳೆಲ್ಲವೂ ಆಕಾರದ ಆಧಾರದ ಮೇಲೆ ತಾನೇ ಹೆಸರು ಕೊಟ್ಟಿರೋದು. ಹೌದು ಹೌದು. ಇವಾಗ ಅದೇ ಆಕಾರ ನಾವು ಮಡಿಕೆನಲ್ಲೂ ತೋರಿಸ್ತಾ ಇದ್ದೀವಿ ಪ್ರಾಯೋಗಿಕವಾಗಿ. ಹೌದಾ? ಇಲ್ಲಿ ಆಕಾರ ಆ ಕನ್ನಡಿನಲ್ಲಿ ಕಾಣಿಸ್ತು. ಅದೇ ಆಕಾರ ಕಂಡಿರೋದ್ರಿಂದ ನಾನು ಅದೇ ನಾಮವನ್ನು ಕನ್ನಡಿನಲ್ಲಿರೋ ಆಕಾರಕ್ಕೆ ಬಳಸಿದೆ. ಪುನಃ ಅದಕ್ಕೆ ಕನ್ನಡಿನಲ್ಲಿರೋದಕ್ಕೆ ಮಡಕೆ ಅಂತ ಹೇಳಿದೆ. ಇವಾಗ ಆ ಕನ್ನಡಿನಲ್ಲಿರೋ ಮಡಕೆ ಮತ್ತು ಮಡಕೆಗೆ ಮೂಲ ಕಾರಣವಾಗಿರುವಂತಹ ಮಣ್ಣು ಕನ್ನಡಿನಲ್ಲಿ ಒಂದೇ ಇದೆಯೋ ಬೇರೆ ಇದೆಯೋ ಹೇಳಿ. ಇನ್ನೊಂದ್ಸರಿ ಹೇಳಿ ಗುರುಗಳೇ, ಇನ್ನೊಂದ್ಸರಿ ಹೇಳಿ. ಒಂದೇ ಗುರುಗಳು. ಅಲ್ಲ, ಕನ್ನಡಿನಲ್ಲಿರೋ ಮಡಿಕೆಗೆ ಕನ್ನಡಿನಲ್ಲಿರೋ ಮಡಿಕೆ ಮತ್ತು ಮಡಿಕೆಗೆ ಮೂಲ ಕಾರಣವಾಗಿರುವಂತಹ ಮಣ್ಣು, ಇವು ಎರಡು ಒಂದೇನೋ ಬೇರೆನೋ ಅಂತ. ಅಲ್ಲ ಅಲ್ಲ, ಬೇರೆ 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 ಗುರುಗಳು. ಬೇರೆ ಬೇರೆ. ಕನ್ನಡಿನಲ್ಲಿರೋ ಮಡಿಕೆಗೆ ಮಣ್ಣೇ ಇಲ್ಲ. ಮಣ್ಣೇ ಇಲ್ಲ. ಪ್ರತಿಬಿಂಬ ಅಲ್ಲ ಗುರುಗಳೇ ಅದು? ಇರ್ಲಿ, ಕರೆಕ್ಟ್. ಕಾರ್ಯ ನಾಮರೂಪ ಅಂತ ಹೌದು ತಾನೆ ಅದು. ಪ್ರತಿಬಿಂಬ ಇರ್ಲಿ, ಪರೋಕ್ಷ ಇರ್ಲಿ, ಏನೇ ಇರ್ಲಿ, ನಾಮರೂಪ ಹೌದು ತಾನೆ ಅದು. ನಾವಿವಾಗ ನೀವು ಬೇಸಿಕ್ ತಿಳ್ಕೊಳ್ಳಿ, ನಾವಿವಾಗ ಸಿದ್ಧಾಂತ ಪ್ರೂವ್ ಮಾಡೋದಕ್ಕೆ ಹೊರಟಿಲ್ಲ. ನಾವು ಒಂದು ಪ್ರಯೋಗ ಮಾಡಿ ಸ್ಥಿತಿಕಾಲದಲ್ಲಿಯೂ ಕೂಡ ಉತ್ತರಾರ್ಧವನ್ನು ಪ್ರೂವ್ ಮಾಡ್ತಾ ಇದ್ದೇವೆ. ಇಟ್ ಈಸ್ ಲೈಕ್ ಎನ್ ಎಕ್ಸ್ಪೆರಿಮೆಂಟ್. ಹೌದಾ? ಅಂದ್ರೆ ನಮ್ಗೆ ಏನ್ ಹೇಳ್ಬೇಕಾಗಿದೆ, ಈ ಕಾರ್ಯಕಾರಣತ್ವ ನ್ಯಾಯ ಸಾರ್ವಕಾಲಿಕ ಇದೆ ಅಂತ ಪ್ರೂವ್ ಮಾಡೋದಕ್ಕೆ ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಮಡಕೆಯ ಸ್ಥಿತಿಕಾಲದಲ್ಲಿ ಮಣ್ಣು ಮಡಕೆಗಿಂತ ಬೇರೆ ಅಂತ ತೋರಿಸ್ಬೇಕು. ಹ್ಯಾಕ್ ತೋರಿಸ್ಬೇಕು? ಮಡಕೆ ಪಕ್ಕ ಒಂದು ಕನ್ನಡಿ ಇಟ್ಬಿಟ್ರೆ ಕನ್ನಡಿನಲ್ಲಿ ಇನ್ನೊಂದು ಮಡಕೆ ತಯಾರಾಯ್ತು. ಕನ್ನಡಿನಲ್ಲಿರೋ ಆ ಮಡಿಕೆ ಈ ಮಡಿಕೆಗೆ ಕಾರಣವಾಗಿರುವಂತಹ ಮಣ್ಣು, ಇದೆರಡು ಬೇರೆ ಬೇರೆ. ಅಲ್ಲ ಗುರುಗಳೇ, ಈಗ ಕನ್ನಡಿ ಮುಂದೆ ಈ ಮಡಕೆ ತೆಗೆದು ಬಿಟ್ರೆ ನಾವು ಇವಾಗ ಸಿದ್ಧಾಂತ ಪ್ರೂವ್ ಮಾಡ್ಲಿಕ್ಕತ್ತಿಲ್ಲ ರೀ ಹರೀಶ್ ಗುರುಗಳೇ. ಅಲ್ಲ, ಅದು ಲಯ ಆಗುತ್ತೆ ಗುರುಗಳೇ. ಹರೀಶ್ ಅವರೇ, ನೀವು ಕನ್ನಡಿ ತೆಗೆದು ಬಿಟ್ರೆ ಅದು ಲಯ ಕಾಲಕ್ಕೆ ಹೋಗ್ತೀರಿ. ಅಲ್ಲ, ಕನ್ನಡಿ ತೆಗೆದಿಲ್ಲ, ಕನ್ನಡಿ ಮುಂದೆ ಇರೋ ಮಡಕೆ ತೆಗೆದು ಬಿಟ್ರೆ ಅಂತ ಕೇಳ್ತಾ ಇರೋದು. ಮಡಕೆ ತೆಗೆದು ಬಿಟ್ರೆ ಮಡಕೆಯ ಲಯ ಕಾಲ ಆಯ್ತಲ್ಲ, ಅದು ಲಯನೇ ಆಗ್ಬಿಡ್ತದಲ್ಲ. ಅದೇ ಅವಾಗ ಹಿಂಗ್ ಹೇಳ್ಬೋದ ಗುರುಗಳೇ? ಅವಾಗ ಈ ಕನ್ನಡಿ ಇದು ನಮ್ಗೆ ಕಣ್ಣೆದುರುಗಡೆ ಕಾಣ್ತಾ ಇರೋದು ಸತ್ಯ, ಕನ್ನಡಿಲಿ ಕಾಣ್ತಾ ಇರೋದು ಮಿಥ್ಯ. ನಾನು ಇವಾಗ ನೆಕ್ಸ್ಟ್ ಅದನ್ನೇ ಹೇಳ್ತೇನೆ. ನೀವು ನನ್ಗಿಂತ ಮುಂಚೆ ಒಂದ್ ಹೆಜ್ಜೆ ಮುಂದೆ ಹೇಳ್ಬಿಟ್ರಿ ಅಷ್ಟೇನೆ. ಪಾಯಿಂಟ್ ಹೇಳ್ಬೇಕು ನಾನು ಇವಾಗ. ಯು ಆರ್ ಆನ್ ದಿ ಟ್ರ್ಯಾಕ್, ಒನ್ ಸ್ಟೆಪ್ ಅಹೆಡ್ ಆಫ್ ಮೀ. ಇಲ್ಲ ಸತ್ಯ ಚಿನ್ನ ಕರೆಕ್ಟ್ ಆಗಿ ಹೇಳಿದ್ರಿ. ನೆಕ್ಸ್ಟ್ ಅದನ್ನೇ ಹೇಳ್ತೇನೆ ಇವಾಗ. ಪಾಯಿಂಟ್
ಈಗ ರೋಡಲ್ಲಿ ನಾವು ಇತ್ಕೊಂಡಂಗೆ ಗುರುಗಳೇ, ಈಗ ಈಗ ಬಿಸಿಲು Hello? ಕಾಲದಲ್ಲಿ ಮಿರಾಜ್ ಕಾಣ್ತೀವಲ್ಲ. ಇರ್ಲಿ ಇರ್ಲಿ, ಸರಿ 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 ಸರಿ. ಇವಾಗ ಪಾಯಿಂಟ್ ಏನು ಅಂದ್ರೆ, ಕಾರ್ಯಕಾರಣ ಅನನ್ಯತ್ವ ನ್ಯಾಯದ ಮೇಲೆ ಆಕ್ಷೇಪ ಏನ್ ಬಂದಿತ್ತು, ಸ್ಥಿತಿ ಎರಡೂ ವಾಕ್ಯಗಳು ಸ್ಥಿತಿ ಕಾಲದಲ್ಲಿಯೂ ಪ್ರೂವ್ ಮಾಡಬೇಕು, ಲಯ ಕಾಲದಲ್ಲಿಯೂ ಪ್ರೂವ್ ಮಾಡಬೇಕು ಅನ್ನೋದು ನಮ್ಮ ಮೇಲೆ ಒಂದು ಭಾರ ಇತ್ತು. ಆ ಭಾರದಲ್ಲಿ ಮೊದಲನೇ ಭಾರ ಅಂದ್ರೆ ಸ್ಥಿತಿ ಕಾಲದಲ್ಲಿ ಎರಡೂ ವಾಕ್ಯವನ್ನ ಪ್ರೂವ್ ಮಾಡಿದ್ವಿ. ಮಡಕೆಯ ಸ್ಥಿತಿ ಕಾಲದಲ್ಲಿ ಮಣ್ಣಿಗಿಂತ ಬೇರೆ ಅಲ್ಲ ಅನ್ನೋದು ನಮಗ್ ಗೊತ್ತು. ಮಡಕೆಯ ಸ್ಥಿತಿ ಕಾಲದಲ್ಲಿ ಮಡಕೆ ಇರುವಾಗ ಮಡಕೆ ಮಣ್ಣಿಗಿಂತ ಬೇರೆ ಅಲ್ಲ ಅನ್ನೋದು ನಮಗ್ ಗೊತ್ತು, ಯಾರಿಗೂ ಗೊತ್ತು. ಮಣ್ಣು ಇಲ್ಲದೆ ಇದ್ರೆ ಮಡಕೆ ಬರೋದಿಲ್ಲ ಅಂತ ಸ್ಪಷ್ಟವಾಗಿದೆ, ಅದರಲ್ಲೇನು ಚರ್ಚೆ ಇಲ್ಲ. ಮಡಕೆಯ ಸ್ಥಿತಿ ಕಾಲದಲ್ಲಿ ಏನೇ ಮಡಕೆಗೆ ಕಾರಣವಾಗಿರುವಂತಹ ಮಣ್ಣು ಮಡಕೆಗಿಂತ ಬೇರೆ ಅಂತ ತೋರಿಸ್ಬೇಕು ನಾವು. ನಾನು ಇವಾಗ ಎರಡೇ ಬಾರಿ ಮಡಕೆಗಿಂತ ಅಂತ ಹೇಳಿದ್ನಲ್ಲ, ಆ ಮಡಕೆ ಕಾರಣರಹಿತವಾದ ಮಡಕೆ. ಪಾಯಿಂಟ್ ಗಮನಿಸಿ, ಅಂಡರ್ಲೈನ್, ಕಾರಣರಹಿತವಾದ ಮಡಕೆ. ಎಲ್ಲಿದೆ ಅದು? ಕನ್ನಡಿನಲ್ಲಿದೆ. ಪ್ರತಿಬಿಂಬ. ನೀವು ಅದಕ್ಕೇನಾದ್ರೂ ಹೆಸರು ಕೊಡಿ. ಒಟ್ಟಾರೆ ಕಾರಣರಹಿತವಾದ ಮಡಕೆ ಅದು. ಅಂದ್ರೆ ಏನರ್ಥ? ಉತ್ತರಾರ್ಧದಲ್ಲಿ ನಾವೇನು ಕಾರಣವು ಕಾರ್ಯಕ್ಕಿಂತ ಬೇರೆ ಅಂತ ಹೇಳ್ತೀವಲ್ವಾ, ಅದನ್ನು ನಾವು ಈ ಕನ್ನಡಿಯ ಒಂದು ಪ್ರಾಕ್ಟಿಕಲ್ ಮೂಲಕ ಮಡಕೆಯ ಸ್ಥಿತಿ ಕಾಲದಲ್ಲಿಯೇನೆ ಪ್ರೂವ್ ಮಾಡಿದ್ವಿ. ಕನ್ನಡಿನಲ್ಲಿರೋ ಮಡಕೆ ಮಣ್ಣು ಎರಡು ಬೇರೆ ಬೇರೆ ಅಂತ. ಕನ್ನಡಿ ಯಾಕೆ ಬಳಸಿದ್ವಿ? ಪ್ರಾಕ್ಟಿಕಲಿ ಮಡಕೆ ಮಣ್ಣು ಎರಡು ಬೇರೆ ಬೇರೆ ಮಾಡೋದಕ್ಕಾಗೋದಿಲ್ವಲ್ಲ, ಅದಕ್ಕೆ ನಾವು ಒಂದು ಥಾಟ್ ಪ್ರೊಸೆಸ್ ಹೇಗೆ ಮಾಡ್ತೀವಿ ಹಾಗೆ ಒಂದು ಕನ್ನಡಿ ಬಳಸ್ಕೊಂಡ್ವಿ. ಕರೆಕ್ಟ್. ಹೌದಾ? ಇವಾಗ ನೆಕ್ಸ್ಟ್ ಪಾಯಿಂಟ್ ನಾವೇನ್ ಕಲಿಬೇಕು ಅಂತ ಹೇಳಿದ್ರೆ, ಭಗವತ್ಪಾದರ ವಾಕ್ಯ ಏನ್ ಹೇಳ್ತದೆ, ನಮ್ಗೆ ಈ ಪ್ರಯೋಗದಿಂದ, ಎಕ್ಸ್ಪೆರಿಮೆಂಟ್ ಇಂದ ಹೊಸ ಜ್ಞಾನ ಉಂಟಾಯ್ತು. ಏನ್ ಗೊತ್ತೇನದು? ಸರ್ವಂಚ ನಾಮರೂಪಾದಿ ಸದಾತ್ಮನ ಏವ ಸತ್ಯಂ ವಿಕಾರ ಜಾತಂ ಸ್ವತಸ್ತು ಅನೃತಮೇವ ಅಂತ. ಏನ್ ಹಾಗಂದ್ರೆ, ಸರ್ವಂಚ ನಾಮರೂಪಾದಿ, ಎಲ್ಲ ನಾಮರೂಪಗಳು, ಅದು ಏನೇನಿರ್ಲಿ, ನಾಮರೂಪ ಅಂದ್ರೆ ಇಡೀ ಜಗತ್ ಅದ್ರೊಳಗೆ ಬಂದ್ಬಿಡ್ತು. ಹೌದಾ? ಅದಕ್ಕೊಂದು ಆಕಾರ ರೂಪ ಇರ್ಬೇಕು, ಒಂದ್ ನಾಮ ಇರ್ಬೇಕು. ಅದು ಸರ್ವಂಚ ನಾಮರೂಪಾದಿ ವಿಕಾರ ಜಾತಂ, ವಿಕಾರವಾಗಿದ್ದು ಏನೇನಿದೆ ಇದೆಲ್ಲವೂ ವಿಕಾರ ಜಾತ ಅಂತಂದ್ರೆ ಅಕ್ರಾಳ ವಿಕ್ರಾಳ ಅನ್ನೋ ಅರ್ಥ ಅಲ್ಲ. ಈಗ ಮಣ್ಣು ಒಂದು ಗುದ್ದೆ ತರ ಇತ್ತು, ಅದಕ್ಕೊಂದು ಆಕಾರ ಬದಲಾಯಿಸಿದೆ, ಅದೇ ವಿಕಾರ ಆಯ್ತು. ಇನ್ನೊಂದು ಅದನ್ನ ಇನ್ನೊಂದು ಆಕಾರ ಮಾಡಿದೆ, ಅದು ಮತ್ತೊಂದು ವಿಕಾರ ಆಯ್ತು. ಅಷ್ಟೇನೆ. ಸರ್ವಂಚ ವಿಕಾರ ಜಾತಂ ಸದಾತ್ಮನ ಏವ ಸತ್ಯಂ. ಆತ್ಮದ ಜೊತೆ, ಸತ್ತಿನ ಜೊತೆಗೆ ಇರುವಾಗಲೇ ಸತ್ಯ. ಸದಾತ್ಮನ ಏವ, ಸತ್ತಿನ ಜೊತೆಗೆ ಇರುವಾಗ, ಸತ್ತಿನ ಜೊತೆಗೆ ಅಂದ್ರೆ ಕಾರಣದ ಜೊತೆಗೆ ಇರುವಾಗ. ಎಲ್ಲ ನಾಮರೂಪಗಳು ಕಾರಣದ ಜೊತೆಗೆ ಇರುವಾಗ ಮಾತ್ರ ಸತ್ಯ. ಇದನ್ನು ಸ್ವಲ್ಪ ಇನ್ನೊಂದು ಬಾರಿ ಮನಸ್ಸಲ್ಲಿ ಹೇಳ್ಕೊಂಡು ಜೀರ್ಣಿಸ್ಕೊಳ್ಳಿ. ಎಲ್ಲ ನಾಮರೂಪಾದಿಗಳು ಸದಾತ್ಮನ ಏವ, ಕಾರಣದಿಂದ ಮಾತ್ರ, ಕಾರಣ ರೂಪದಿಂದ ಅಥವಾ ಕಾರಣದ ಜೊತೆಗೆ ಮಾತ್ರ ಸತ್ಯ. ಕಾರಣವಿಲ್ಲದೆ ಇದ್ರೆ, ಸ್ವತಂತ್ರವಾಗಿ ಇರೋದಕ್ಕೆ ಹೋದ್ರೆ ಸ್ವತಸ್ತು ಅನೃತಮೇವ, ತನ್ನಷ್ಟಕ್ಕೆ ತಾನೆ ಅದೇನು ಇಲ್ಲ, ಅದು ಅನೃತ, ಸುಳ್ಳು. ಕನ್ನಡಿನಲ್ಲಿರೋ ಮಡಿಕೆ ನಿಜಾನೋ ಸುಳ್ಳು? ಸುಳ್ಳು. ಸುಳ್ಳು. ಯಾರು ಹೇಳ್ತಾರೆ ಅದು ಸುಳ್ಳು? ಯಾಕೆ ಸುಳ್ಳು? ಅದರಲ್ಲಿ ಕಾರಣ ಇಲ್ಲ. ಹೌದಾ? ಹೌದು. ಇವಾಗ ಟಾಸ್ಕ್ ನಿಮಗೆ. ಸರ್ವಂಚ ನಾಮರೂಪಾದಿ ಸದಾತ್ಮನ ಏವ ಸತ್ಯಂ. ಹೌದಾ? ಈಗ ಈ ಎಲ್ಲ ನಾಮರೂಪಗಳು ಸದಾತ್ಮರಾಜ ಏವ, ಸತ್ನ ಜೊತೆಗೇನೆ, ಕಾರಣದ ಜೊತೆಗೇನೆ ಸತ್ಯವಾಗಿವೆ. ಅರ್ಥಾತ್
ಎಲ್ಲ ಮಡಿಕೆ, ಇಟ್ಟಿಗೆ, ಹೆಂಚು, ಕೊಡಪಾನ, ಹೂಜಿ ಏನೇನಿದಾವೆ ಎಲ್ಲವೂ ಮಣ್ಣಿನ ಜೊತೆಗಿದ್ದಾಗ ಮಾತ್ರ ಸತ್ಯ. ಮಣ್ಣಿಲ್ದೇ ಇದ್ರೆ ಸ್ವತಂತ್ರವಾಗಿರೋದಕ್ಕೆ ಹೋದ್ರೆ ಅದು ಅಸತ್ಯವೇ. ಪಾಯಿಂಟ್ ಗೊತ್ತಾಯ್ತಾ? ಅಂದ್ರೆ ಗುರುಗಳು ಅಂದ್ರೆ ಲಯನೇ ಸತ್ಯ, ಸ್ಥಿತಿ ಸುಳ್ಳು ಅಂತ ಆಗ್ತದೆ ಇಲ್ಲಿ, ಹಂಗ ಅನ್ಸ್ತದ? ಇಲ್ಲ ಇಲ್ಲ, ಹಾಗೆಲ್ಲ ಹೇಳಿತ್ತು, ಹಾಗರ್ಥ ಆಗೋದಿಲ್ವಲ್ಲ. ಈಗ ಸ್ಥಿತಿ ಒಳಗ ನಾವು ಮಡಿಕೆನ ಬಿಂಬದೊಳಗೆ ನೋಡ್ತಾ ಇದ್ದೇವೆ ಗುರುಗಳೇ. ನೀವ್ ಇನ್ನೊಂದು ಇಲ್ಲ ಇಲ್ಲ ಇನ್ನೊಂದು ನೋಡ್ಕೊಳ್ರಿ. ನಮ್ಗೆ ಇವಾಗ ಕನ್ನಡಿನಲ್ಲಿರೋ ಮಡಿಕೆ ಯಾವ್ದು ವ್ಯವಹಾರಕ್ಕಾದ್ರೂ ಬರ್ತಾ ಇದೆಯೋ? ಇಲ್ಲ. ಇಲ್ಲ. ಜಗತ್ತು ನೀವು ಜಗತ್ತಿಗೆ ಕನ್ನಡಿನಲ್ಲಿರೋ ಮಡಿಕೆಗೆ ಹೋಲಿಸಿದಿರಿ ತಾನೆ. ಈ ನಮ್ ಸುತ್ತಮುತ್ತಲು ಇರೋ ಜಗತ್ತು ವ್ಯವಹಾರಕ್ಕೆ ಬರ್ತಾ ಇದೆಯೋ ಇಲ್ವೋ? ಹಾ, ಬರ್ತಾ ಇದ್ದಾರೆ. ಬರ್ತಾ ಇದೆ ಅಂದ್ರೆ ಏನ್ ಅರ್ಥ? ಅದು ಬ್ರಹ್ಮದಿಂದ ಒಡಗೂಡಿದೆ ಅಂತಲೇನೆ ಅರ್ಥ. ನಮ್ಮ ಜೊತೆಗೆ ಏನೇನ್ ಕಣ್ಣಿಗೆ ವ್ಯವಹಾರಕ್ಕೆ ಸಿಗುತ್ತದೆಯೋ ಅದೆಲ್ಲವೂ ಸದಾತ್ಮನ ಏವ ಸತ್ಯಂ. ಅದು ನಮ್ ವ್ಯವಹಾರಕ್ಕೆ ಸಿಗ್ತಾ ಇದೆ ಅಂದ್ರೆ ಅದು ಸಬ್ರಹ್ಮವಾಗಿದೆ. ಈ ಪಾಯಿಂಟ್ ಬಂತ ಮನ್ಸಿಗೆ? ಅದೇ ಸ್ಥಿತಿನೇ ಒಪ್ಕೋಬೇಕು ಗುರುಗಳೇ, ನಾವು ಸ್ಥಿತಿನೇ ಅಂತ Correct ಆಗಿದೆ. ಲಯದ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅರ್ಥ ಆಗಿದೆ ಗುರುಗಳೇ. ನೀವ್ ಇವಾಗ ಜಡ್ಜ್ಮೆಂಟ್ ಹೋಗ್ಬೇಡಿ ಮಹೇಶ್, ಇನ್ನು ಮುಂದೆ ಟ್ವಿಸ್ಟ್ ಗಳು ಬಹಳ ಬರ್ತವೆ. ಹೌದು, ಇಲ್ಲ ನೀವು ತಾವ್ ಹೇಳ್ತಾರೆ ಅರ್ಥ ಆಗ್ತಿದೆ. ಸದಾತ್ಮನ ಏವ ಸತ್ಯಂ. ಮಣ್ಣಿನ ಜೊತೆಗೆ ಮಾತ್ರ ಸತ್ಯ, ಸ್ವತಂತ್ರವಾಗಿರೋದಕ್ಕೆ ಹೋದ್ರೆ ಅದು ಅನೃತಮೇವ. ಅಲ್ಲ ಗುರುಗಳೇ, ನಾ ಯಾಕಂದ್ರೆ ಅಂದ್ರೆ ಜಗತ್ತೆಲ್ಲ ಮಾಯೆ ಅಂತ ಹೇಳಿದ್ರಲ್ಲ, ನಾವೆಲ್ಲ ತಲೆ ಕೂತದಲ್ರಿ, ಅದ್ರ ಒಳಗೆ ವಿಚಾರ ಮಾಡಿ ಅದೇ ಪಾಯಿಂಟ್ ಅನ್ನು ಹೊಡೆದ್ ಹಾಕ್ಲಿಕ್ಕೆ ನಾನು ಎಷ್ಟು ಸರ್ಕಸ್ ಮಾಡ್ಲಿಕ್ಕೆ. ಈಗ ಅದ್ವೈತದ ಹೆಸರು ಮೇಲೆ ಏನೇನೇನೇನೋ ಹೇಳಿಬಿಟ್ಟು ಇಷ್ಟೊಂದು ರಮರಾಡಿ ಮಾಡಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಕಸಗೊಳಿಸೋದಕ್ಕೆ ನಾವು ಇಷ್ಟು ಸರ್ಕಸ್ ಮಾಡ್ಬೇಕು. ಆಗ್ಲಿ ಗುರು, ನಾವು ನಿಮ್ ಜೊತೆ ಇದ್ದೀವಿ ಕಷ್ಟಪಡ್ಲಿಕ್ಕೆ. ಈಗ ನಾವೇನ್ ತಿಳ್ಕೊಳ್ಬೇಕು? ಜಗತ್ತೆಲ್ಲ ಮಾಯೆ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಜಗತ್ತೆಲ್ಲ ಸತ್ಯ ಅಂತ ತಿಳ್ಕೊಂಡ್ರೆ ಆ ಒಂದ್ ಪಾಯಿಂಟ್ ಇದೆ, ಅಂಡರ್ಲೈನ್ ಪಾಯಿಂಟ್. ಜಗತ್ತು ಸ್ವತಂತ್ರವಾಗಿ ಸತ್ಯ ಅಂತ ಹೇಳಿಲ್ಲ, ಬ್ರಹ್ಮ ಸಹಿತವಾಗಿ ಸತ್ಯ. ಆ ಬ್ರಹ್ಮ ಸಹಿತ ಅನ್ನೋದು ಗಟ್ಟಿ ಹಿಡ್ಕೊಳ್ಳಿ. ಜಗತ್ ಸತ್ಯ ಅಂತ ಹೇಳಿದ್ರೆ ಜಗತ್ತು ಸ್ವತಂತ್ರವಾಗಿ ಸತ್ಯ ಇರೋದಕ್ಕೆ ಆಗೋದೇ ಇಲ್ಲ. ಸ್ವತಸ್ತು ಅನೃತಮೇವ. ಬ್ರಹ್ಮ ರಹಿತವಾಗಿ ಏನೇನು ಸ್ವತಂತ್ರವಾಗಿ ಇದೆಯೋ ಇರ್ಬೇಕು ಅಂತ ಆಗತ್ತೋ ಅದು ಇರೋದಕ್ಕೆ ಸಾಧ್ಯನೇ ಇಲ್ಲ. ಮನ್ಸಿಗೆ ಬಂತ? ಹೌದು ಗುರು, ಕರೆಕ್ಟ್. ಇವಾಗ ನಾವು ನಮ್ಮ ಮೇಲಿರೋ ಕಾರ್ಯಕಾರಣ ಅನನ್ಯತ್ವದ ಮೇಲಿರೋ ಆಕ್ಷೇಪದ ಮೊದಲನೆಯ ಚಾಲೆಂಜ್ ಗೆದ್ವಿ. ಏನು? ಸ್ಥಿತಿ ಕಾಲದಲ್ಲಿ ಎರಡೂ ವಾಕ್ಯಗಳನ್ನ ಪ್ರೂವ್ ಮಾಡಿದ್ವಿ. ಹಾಗೆ ಪ್ರೂವ್ ಮಾಡುವ ಪ್ರಯೋಗದ ಲಾಭವಾಗಿ ಫಲವಾಗಿ ನಮ್ಗೇನ್ ಗೊತ್ತಾಯ್ತು ಹೊಸ ವಿಚಾರ ಅಂತ ಹೇಳಿದ್ರೆ, ಯಾವ ಕಾಲಕ್ಕೂ ಕಾರ್ಯವು ಕಾರಣರಹಿತವಾಗಿ ಇರೋದಿಲ್ಲ ಅಂದ್ರೆ ಇರೋದೇ ಇಲ್ಲ, ಸ್ವತಂತ್ರವಾಗಂತೂ ಇರೋದೇ ಇಲ್ಲ. ಇದನ್ನ ಜಗತ್ತು ಬ್ರಹ್ಮಕ್ಕೆ ಅನ್ವಯ ಮಾಡಿದ್ರೆ ಯಾವ ಕಾಲಕ್ಕೂ ಜಗತ್ತು ಬ್ರಹ್ಮರಹಿತವಾಗಿ ಇರೋದಿಲ್ಲ ಅಂದ್ರೆ ಇರೋದೇ ಇಲ್ಲ. ಯಾವಾಗಲೂ ಸಬ್ರಹ್ಮವೇನೇ ಇದು. ಸಬ್ರಹ್ಮವಾಗಿರೋದ್ರಿಂದ ಸತ್ಯ. ಇದು ಸತ್ಯ ಅನ್ನೋದು ಮತ್ತೆ ಟೆಕ್ನಿಕಲ್ ಟರ್ಮ್, ಆ ವಿಚಾರ ಬಂದಾಗ ಮುಂದೆ ಹೇಳ್ತೀನಿ. ಬ್ರಹ್ಮ ಪ್ರಕರಣದಲ್ಲಿ ಸತ್ಯ ಅನ್ನೋದು ಬರ್ತದೆ, ನಾವಿವಾಗ ಜಗತ್ ಪ್ರಕರಣದಲ್ಲಿ ಇದ್ದೀವಿ. ನಾವ್ ಇವಾಗ ಎಷ್ಟು ತಿಳ್ಕೊಳ್ಬೇಕು? ಕಾರ್ಯ ವ್ಯವಹಾರಕ್ಕೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಕಾರಣದ ಜೊತೆಗಿದೆ, ಕಾರಣದಿಂದ ಒಡಗೂಡಿದೆ, ಸ್ವತಂತ್ರವಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಅಂದ್ರೆ ಜಗತ್ತು ಮಿಥ್ಯ ಅನ್ನೋದು ನಾವು ತೆಗೆದು ಹಾಕೋಣ ಗುರುಗಳ ತಲೆಯಿಂದ. ಅದಕ್ಕಾಯ್ತು ನನಗೆ, ಯಾಕಂದ್ರೆ ಅದು ಅಷ್ಟು ಸೈಡ್ ನಲ್ಲಿ ಯಾವ್ದೋ ಒಂದ್ ಮೂಲೆಯಲ್ಲಿ ಇಟ್ಕೊಳ್ರಿ. ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ, ಅವಾಗ ತೀರಾ ಹೊಡೆದ್ ಹಾಕುವಂತ್ರಿ. ಜಗತ್ತು ಮಿಥ್ಯ ಅಂತ ಯಾಕೆ ಹೇಳಿದ್ರು, ಯಾವಾಗ ಹೇಳ್ಬೇಕು ಯಾವಾಗ ಹೇಳ್ಕೂಡುದು, ಆ ವ್ಯತ್ಯಾಸ ನಿಮ್ಗೆ ಗೊತ್ತು ಮಾಡಿಸ್ತೀನಿ. ಅಲ್ಲಿವರೆಗೂ ಯಾವ್ದೋ
ಅದೇ ಅದು ನಮಗ್ ನಡು ಬಂದು ಗೊಂದಲ ಎಬ್ಸ್ಲಿಕತ್ತ ಗುರುಗಳು. ನನ್ಗಾಗಿ ಪರ್ಟಿಕ್ಯುಲರ್ಲಿ ನನ್ಗೆ ಉಳ್ದೋದ್ ಗೊತ್ತಿಲ್ಲ. ನಿಮಗೊಬ್ರಿಗೆ ಅಲ್ಲ, ಪ್ರತಿಯೊಬ್ಬರಿಗೂ ಅದು ಬರ್ತದೆ ಮೇಲಿನ ಮೇಲೆ. ಬ್ರಹ್ಮ ಸತ್ಯ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ ಅಂತ ಹೇಳಿದ್ರು. ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥ ಕೋಟಿಭಿಃ ಬ್ರಹ್ಮ ಸತ್ಯ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ ಅಂತ ಹೇಳಿದ್ದಾರೆ. ನೀವ್ ಇಲ್ಲಿ ಬಂದ್ಬಿಟ್ಟು ಜಗತ್ತ ಸತ್ಯ ಅಂತ ನೀವ್ ಹೇಳ್ತಾ ಇದ್ದೀರಿ, ಎರಡು ವಿರುದ್ಧವಾಗಿದೆ ಹಾಗೆ ಅಂತ ಪ್ರಶ್ನೆ. ಮೊದಲನೇದಾಗಿ ನನ್ ಪಾಯಿಂಟ್ ಅಲ್ಲಿ, ನಾನು ಹೇಳಿರೋ ಪಾಯಿಂಟ್ ಅಲ್ಲಿ ಜಗತ್ತಿಗೆ ಸತ್ಯ ಅಂತ ಹೇಳಿದ್ರೆ ಜಗತ್ತು ಸ್ವತಂತ್ರವಾಗಿ ಸತ್ಯ ಅಂತ ನಾನು ಹೇಳಿಲ್ಲ. ಬ್ರಹ್ಮ ಸಹಿತವಾಗಿರೋದ್ರಿಂದ ಸತ್ಯ. ಕರೆಕ್ಟ್. ಯಾಕೆ ಅಂದ್ರೆ ಕಾರ್ಯವು ಯಾವತ್ತಿಗೂ ಸ್ವತಂತ್ರವಾಗಿರೋದಕ್ಕಾಗೋದಿಲ್ಲ, ಕಾರಣ ಸಹಿತವಾಗಿಯೇ ಇರ್ತದೆ. ಇವಾಗ ಜಗತ್ತು ನಮಗೆ ವ್ಯವಹಾರಕ್ಕೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಬ್ರಹ್ಮ ಸಹಿತವಾಗಿದ್ರೇನೆ ವ್ಯವಹಾರಕ್ಕೆ ಸಿಗೋದು. ನಿಮಗೆ ತೀರಾ ಸರಳವಾದ ಉದಾಹರಣೆ ಕೊಡ್ತೇನೆ. ಬ್ರಹ್ಮ ರಹಿತವಾಗಿರೋದು ಹೇಗಿರ್ತದೆ, ನಾವು ಹೇಗೆ ನಮ್ಮ ವ್ಯವಹಾರಕ್ಕೆ ಸಿಗೋದಿಲ್ಲ ಅಂತ ಹೇಳಿ ಒಂದು ಉದಾಹರಣೆ ಕನ್ನಡಿ ಗಂಟು ಕೊಟ್ಟೆ. ಇನ್ನೊಂದು ಉದಾಹರಣೆ ಏನ್ ಗೊತ್ತೇನು? ಬಿಸಿಲ್ ಕುದುರೆ. ಮರೀಚಿಕೆ. ಕನಸಿನಲ್ಲಿರೋ ಕನ್ನಡಿ ಅಂತ ಹೇಳಿ ಬಂದ ಗುರುಜಿ. ಅಲ್ಲ, ಕನಸಿನಲ್ಲಿ ಅಂತ ಬೇಡ, ಕನಸೇ ಮೊದಲನೇದಾಗೆ ಅದು ಇದು. ಮರೀಚಿಕೆ ಗೊತ್ತಾಯ್ತಲ್ಲ, ಮರೀಚಿಕೆ. ಅದು ಆ ನೀರ್ ತರ ಕಾಣುತ್ತೆ, ನೀರ್ ಕುಡಿಯೋದಕ್ ಬರೋದಿಲ್ಲ. ಆದ್ದರಿಂದ ಅದು ಸತ್ಯವೋ ಅಸತ್ಯವೋ ಹೇಳಿ? ಅಸತ್ಯ. ಅದು ಯಾಕೆಂದ್ರೆ ಅದು ಕಾರಣ ಸಹಿತವಾಗಿಲ್ಲ ಅದು. ಹೌದಾ? ಸರಿ, ಇಲ್ಲಿಗೆ ಒಂದು ಭಾಗ ಮುಗಿಸಿದ್ವಿ, ಇಲ್ಲಿಗೆ ನಿಲ್ಸೋಣ. ಮುಂದಿನ ವಾರ ಮುಂದಿನ ಭಾಗ ಅಂದ್ರೆ ಲಯ ಕಾಲದಲ್ಲಿಯೂ ಈ ಎರಡು ಜೋಡಿ ವಾಕ್ಯಗಳನ್ನು ಪ್ರೂವ್ ಮಾಡ್ಬೇಕು ನಾವು. ಆವಾಗ ಮತ್ತೊಂದು ಹೊಸ ಪಾಠ ಕಲಿತೀವಿ, ಅದನ್ನು ನೋಡೋಣ. ಎಲ್ರಿಗೂ ನಮಸ್ಕಾರ. ನಮಸ್ತೆ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ.